Hello friends, welcome back to the session. Reoptics part 3. So now last session alli ಏನು ಕಲಿತಿದ್ವಿ magnification, refraction, total internal reflection and its application, refraction at a surface, lens maker formula. So ಇವತ್ತೇನು ಕಲಿಯೋಣ ಅಂದ್ರೆ combination of lens to find effective focal length, minimum deviation of prism, dispersion, Relic scattering ಮತ್ತೆ formation of rainbow. ಸೊ ಫಸ್ಟ್ ಪ್ರಿನ್ಸಿಪಲ್ ಫೋಕಸ್. ಸೊ ಮತ್ತೆ ನಾವು ಲೆನ್ಸ್ ಅಲ್ಲಿ ಮಿರರ್ ಅಲ್ಲಿ ನಾವು ಫೋಕಸ್ ನ ಡಿಫೈನ್ ಮಾಡಿದ್ವಿ, ಹಾಗೆ ಲೆನ್ಸ್ ಅಲ್ಲಿ ಕೂಡ ಫೋಕಸ್ ನ ಡಿಫೈನ್ ಮಾಡೋಣ. ಸೊ ವಾಟ್ ಈಸ್ ಪ್ರಿನ್ಸಿಪಲ್ ಫೋಕಸ್? ಲೈಟ್ ರೇ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ಟರ್ ಪಾಸಿಂಗ್ ಥ್ರೂ ಅ ಲೆನ್ಸ್ converges at a point or appear to be diverging away from a point. So this point is called as principal focus. ಅಂದ್ರೆ ಯಾವುದೇ ಆದ ಪ್ಯಾರಲಲ್ ರೇಸ್ ಸೊ ಲೆನ್ಸ್ ಇಂದ ಪಾಸ್ ಆದ್ಮೇಲೆ ಒಂದು ಪಾಯಿಂಟ್ ಅಲ್ಲಿ ಫೋಕಸ್ ಆಗತ್ತೆ, ಐ ಮೀನ್ ಕನ್ವರ್ಜ್ ಆಗತ್ತೆ, ಇಲ್ಲ ಅಂದ್ರೆ ಅದೇ ಪಾಯಿಂಟ್ ಇಂದ ಡೈವರ್ಜ್ ಆದ್ರೂ ಆಗ್ಬೋದು. ಸೊ ದಿಸ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಫೋಕಸ್. ಸೊ ಫೋಕಲ್ ಲೆಂತ್ ಅಂದ್ರೆ ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಆಪ್ಟಿಕ್ ಸೆಂಟರ್ ಅಂಡ್ ಫೋಕಸ್. ನೆಕ್ಸ್ಟ್ ಪವರ್ ಆಫ್ ಲೆನ್ಸ್. ಸೊ ಲೆನ್ಸ್ ನ ಪವರ್ ನೀವು ಕೇಳಿರ್ಬೋದು, ನಮ್ಮ ಸ್ಪೆಕ್ಸ್ಗೆ ಸ್ಪೆಕ್ಟಾಕಲ್ ಹಾಕೋರಿಗೆ ಗೊತ್ತಿರುತ್ತೆ. ಸೊ ಪವರ್ 1.5 ಇದೆ, 2.5 ಇದೆ. ಸೊ ಅದೇನಂದ್ರೆ ಇಟ್ ಇಸ್ ಎಬಿಲಿಟಿ ಆಫ್ ಅ ಲೆನ್ಸ್ ಟು ಕನ್ವರ್ಜ್ ಆರ್ ಡೈವರ್ಟ್ ಎ ಲೈಟ್ ರೇ. ಸೊ ಲೈಟ್ ರೇನ ಕನ್ವರ್ಜ್ ಮಾಡ್ಲಿಕ್ಕೆ ಅಥವಾ ಒಂದು ಪಾಯಿಂಟ್ ಅಲ್ಲಿ ಎಲ್ಲಾದ್ರೂ ಕೇಂದ್ರೀಕೃತಗೊಳಿಸ್ಲಿಕ್ಕೆ ಅಥವಾ ಡೈವರ್ಜ್ ಮಾಡ್ಲಿಕ್ಕೆ, ಎಲ್ಲ ಲೈಟ್ ಸ್ಪ್ರೆಡ್ ಮಾಡ್ಲಿಕ್ಕೆ ಆ ಲೆನ್ಸ್ ಗೆ ಎಬಿಲಿಟಿ ಇರುತ್ತೋ, ಸೊ ದಟ್ ಈಸ್ ಕಾಲ್ಡ್ ಅಸ್ ಪವರ್. ಸೊ ಪವರ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಫೋಕಸ್. ಸೊ ಕಾನ್ಸ್ಟೆಂಟ್ 1 ಇರೋದ್ರಿಂದ P is equal to 1/f. ಅದರ SI ಯೂನಿಟ್ is called as diopter or capital D. So 1 diopter ಅಂದ್ರೆ power of a lens is said to be 1 diopter if focal length of the lens is 1 meter. So ಯಾವುದೇ ಒಂದು ಲೆನ್ಸಿನ ಫೋಕಲ್ ಲೆಂತ್ 1 ಮೀಟರ್ ಇದ್ರೆ, ಸೊ ದಟ್ ಎಷ್ಟು ಪವರ್ ಎಷ್ಟಿದೆ ಲೆನ್ಸ್ಗೆ ಅಂದ್ರೆ 1 ಡಯಾಪ್ಟರ್ ಅಂತ ಕರಿತೀವಿ. ನೆಕ್ಸ್ಟ್ ಕಾಂಬಿನೇಷನ್ ಆಫ್ ಲೆನ್ಸ್ ಟು ಫೈಂಡ್ ಎಫೆಕ್ಟಿವ್ ಫೋಕಲ್ ಲೆಂತ್. ಸೊ ನಾವ್ 2-3 ಲೆನ್ಸ್ ನ ಕಂಬೈನ್ ಮಾಡಿದ್ರೆ ಟೋಟಲ್ ಫೋಕಲ್ ಲೆಂತ್ ಏನಾಗುತ್ತೆ, ಹೇಗೆ ಚೇಂಜ್ ಆಗುತ್ತೆ ನೋಡೋಣ. ಸೊ ಲೆಟ್ಸ್ ಕನ್ಸಿಡರ್ 2 ಲೆನ್ಸಸ್. ಸೊ 2 ಲೆನ್ಸಸ್, ಒಂದು ಫೋಕಲ್ ಲೆಂತ್ f1, ಇನ್ನೊಂದು ಫೋಕಲ್ ಲೆಂತ್ f2. ಸೊ U is image formed by first lens and this is object distance. So V is the object distance and U ಇದರಲ್ಲಿ ಏನಾಗುತ್ತೆ, ಸೊ I actual image, ಬಟ್ ನಾವು 2 ಲೆನ್ಸ್ ಕನ್ಸಿಡರ್ ಮಾಡ್ತಿರೋದ್ರಿಂದ ಒಂದಕ್ಕೆ ಆಬ್ಜೆಕ್ಟ್ ಆಗಿ I ಆಕ್ಟ್ ಆದ್ರೆ ಇನ್ನೊಂದಕ್ಕೆ ಇಮೇಜ್ ಆಗಿ ಆಕ್ಟ್ ಆಗ್ತಾ ಇರುತ್ತೆ. ಸೊ ದಿಸ್ ಇಸ್ ಆಕ್ಚುಯಲ್ I, ಬಟ್ I ಡ್ಯಾಶ್ ಇಲ್ಲೊಂದು ಇಮೇಜ್ ಬೀಳ್ತಾ ಇದೆ. ಸೊ ಫ್ರಮ್ ಫಸ್ಟ್ ಲೆನ್ಸ್, ಸೊ ಫಸ್ಟ್ ಲೆನ್ಸ್ ನಾವು ಕನ್ಸಿಡರ್ ಮಾಡಿದ್ರೆ ರಿಫ್ರಾಕ್ಷನ್ ಆಫ್ ಫಸ್ಟ್ ಲೆನ್ಸ್. ಸೊ ನಾವು ಈ ಫಾರ್ಮುಲಾ ನೋಡಿದ್ವಿ ಎಲ್ಲಿ ಫಸ್ಟ್ ಸೆಷನ್ ಅಲ್ಲಿ ಏನ್ ನೋಡಿದ್ವಿ, ದಟ್ ಈಸ್ 1/f is equal to 1/u plus 1/v. ಬಟ್ ಇದು ಲೆನ್ಸ್ ಆಗಿರೋದ್ರಿಂದ ಇಟ್ ಈಸ್ 1/f is equal to 1/v1 minus 1/u. ಸೊ ರಿಫ್ರಾಕ್ಷನ್ ಫಾರ್ ಸೆಕೆಂಡ್ ಸರ್ಫೇಸ್, ದಟ್ ಈಸ್ 1/f2 is equal to 1/v minus 1/v dash. ಏನಕ್ಕಂದ್ರೆ ಸೆಕೆಂಡ್ ಸರ್ಫೇಸ್ಗೆ ಈಗ ಆಬ್ಜೆಕ್ಟ್ ಯಾವ್ದಾಯ್ತಂದ್ರೆ ದಟ್ ಈಸ್ I dash. ಸೊ 1 plus 2 ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ದಟ್ ಈಸ್ 1/f1 plus 1/f2 which is equal to 1/v minus 1/u. This is effective focal length. 1/v minus 1/u is the effective focal length. So P effective is equal to P1 plus P2. So ನಮಗೆ ಏನಾದ್ರು ಡೈರೆಕ್ಟ್ ಪವರ್ ಗಳು ಕೊಟ್ಟಿದ್ರೆ 2 ಲೆನ್ಸ್ ಗಳನ್ನ ಡೈರೆಕ್ಟ್ ಆಗಿ ಆಡ್ ಮಾಡಬಹುದು. ಬಟ್ ಫೋಕಲ್ ಲೆನ್ಸ್ ಕೊಟ್ಟಿದ್ರೆ ದಟ್ ಈಸ್ 1/f is effective is equal to 1/f1 plus 1/f2 up to 1/fn. ಸೊ ಮ್ಯಾಗ್ನಿಫಿಕೇಶನ್ ಏನಾಗುತ್ತೆ ಅಂದ್ರೆ ದಟ್ ಮಲ್ಟಿಪ್ಲೈಸ್. ಸೊ ಮ್ಯಾಗ್ನಿಫಿಕೇಶನ್ ಒಂದು ಲೆನ್ಸ್ M1 ಇದ್ದು ಇನ್ನೊಂದು ಲೆನ್ಸ್ M2 ಇದ್ರೆ ಎಫೆಕ್ಟಿವ್ ಮ್ಯಾಗ್ನಿಫಿಕೇಶನ್ ವಿಲ್ ಬಿ M1 into M2 ಅಪ್ ಟು Mn, ಅಂದ್ರೆ n ನಂಬರ್ ಆಫ್ ಲೆನ್ಸ್ ಇದ್ರೆ. ನೆಕ್ಸ್ಟ್ ಮಿನಿಮಮ್ ಡಿವಿಯೇಷನ್ ಆಫ್ ಎ ಪ್ರಿಸಮ್. ಸೊ ಪ್ರಿಸಮ್ ಅಂದ್ರೇನು? ಪ್ರಿಸಮ್ ಇಸ್ ಆಪ್ಟಿಕಲ್ ಮೀಡಿಯಂ ಬೌಂಡೆಡ್ ಬೈ 2 triangles and 3 squares. ಸೊ ದಿಸ್ ಇಸ್ ಪ್ರಿಸಮ್. ಇಲ್ಲಿ ನೋಡಿ, ಇಲ್ಲೊಂದು ಟ್ರಯಾಂಗಲ್ ಇದೆ, ಹಿಂದ್ಗಡೆ ಒಂದು ಟ್ರಯಾಂಗಲ್ ಇದೆ, ಬಟ್ 3 ಸ್ಕ್ವೇರ್ ಇದೆ. ಇದೊಂದು ಸ್ಕ್ವೇರ್, ಈ ಸೈಡ್ ಅಲ್ಲಿ ಒಂದು ಸ್ಕ್ವೇರ್, ಮತ್ತೆ ಬೇಸ್ಮೆಂಟ್ ಕೆಳಗಡೆ ಬೇಸ್ ಅಲ್ಲಿ ಒಂದು ಸ್ಕ್ವೇರ್. ಸೊ 3 ಸ್ಕ್ವೇರ್ ಇರುತ್ತೆ. ಸೊ ಇದರಲ್ಲಿ ಮಿನಿಮಮ್ ಡಿವಿಯೇಷನ್ ಯಾವ ಟೈಮ್ ಅಲ್ಲಿ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಲೈಟ್ ರೇ ಹೀಗೆ ಪಾಸ್ ಆಗುತ್ತೆ, ನೆಕ್ಸ್ಟ್ ಇಟ್ ರಿಫ್ರಾಕ್ಟ್ಸ್, ದೆನ್ ಅಗೇನ್ ಹೊರಗಡೆ ಹೋಗ್ಬೇಕಾದ್ರೆ ಮತ್ತೆ ರಿಫ್ರಾಕ್ಷನ್. ಸೊ ಇಲ್ಲಿ ಒಂದು ನಾರ್ಮಲ್ ಡ್ರಾ ಮಾಡೋಣ, ಇಲ್ಲಿ ಒಂದು ನಾರ್ಮಲ್ ಡ್ರಾ ಮಾಡೋಣ. ದಿಸ್ ಇಸ್ ಇನ್ಸಿಡೆಂಟ್ ರೇ, ದಿಸ್ ಇಸ್ ಎಮರ್ಜೆಂಟ್ ರೇ. ಸೊ ಎಮರ್ಜೆಂಟ್ ಆಂಗಲ್, ಇನ್ಸಿಡೆಂಟ್ ಆಂಗಲ್. ಸೊ ಈ ಪಾಯಿಂಟ್ Q ನಾವು ಲೈನ್ಸ್ ನ ಕಂಪ್ಲೀಟ್ ಮಾಡ್ಬಿಟ್ಟು ಒಂದು ಕ್ವಾಡ್ರಿಲ್ಯಾಟರಲ್ ಮಾಡೋಣ. ಸೊ this is Q, this is P point, E angle R1, this is angle R2. Idu angle, this is called as angle of prisms. D is the angle of deviation.
ಸೊ ಹೊರಗಡೆ ಎಷ್ಟು ಡಿವಿಯೇಟ್ ಆಗಿದೆ ಲೈಟ್, ಈ ಸ್ಟ್ರೇಟ್ ಹೋಗ್ತಕ್ಕಂಥ ಲೈಟ್ ಎಷ್ಟು ಡಿವಿಯೇಟ್ ಆಗಿದೆ ಅಂತ ಹೇಳೋ ಆಂಗಲ್ ಎಷ್ಟು ಅಂದ್ರೆ ದಟ್ ಈಸ್ ಡಿ. ಅಂಡ್ ಇ ಇಸ್ ದ ಆಂಗಲ್ ಆಫ್ ಎಮರ್ಜೆಂಟ್. ಸೊ ದಿಸ್ ಇಸ್ ಆಂಗಲ್ ಆಫ್ ಎಮರ್ಜೆಂಟ್. ಅಂಡ್ R1 ಇಸ್ ದ ಆಂಗಲ್ ಆಫ್ ರಿಫ್ರಾಕ್ಷನ್ ಅಟ್ ಫಸ್ಟ್ ಸರ್ಫೇಸ್. ಇದು ಆಂಗಲ್ ಆಫ್ ರಿಫ್ರಾಕ್ಷನ್ ಫಸ್ಟ್ ಸರ್ಫೇಸ್ ಅಲ್ಲಿ. ಇದು ಆಂಗಲ್ ಆಫ್ ರಿಫ್ರಾಕ್ಷನ್ ಸೆಕೆಂಡ್ ಸರ್ಫೇಸ್ ಅಲ್ಲಿ R2. ಫ್ರಮ್ ದಿ ಕ್ವಾಡ್ರಿಲ್ಯಾಟರಲ್ AMPN. ಸೊ AMPN ಈ ಕ್ವಾಡ್ರಿಲ್ಯಾಟರ್ ಅಲ್ಲಿ A plus 90. ಸೊ ಇದು ಆಂಗಲ್ A. ದಿಸ್ ಆಂಗಲ್ ಇಸ್ 90. ಏನಕ್ಕಂದ್ರೆ ನಾವು ನಾರ್ಮಲ್ ಡ್ರಾ ಮಾಡಿರೋದು. ದಟ್ ಫೋರ್ ಇಟ್ ಈಸ್ 90 ಡಿಗ್ರಿ. ಆಂಗಲ್ A plus 90 ಡಿಗ್ರಿ ಪ್ಲಸ್ MPN. ಸೊ ದಿಸ್ ಇಸ್ MPN ಈ ಆಂಗಲ್ ಪ್ಲಸ್ 90 ಡಿಗ್ರಿ. ಇಟ್ ಈಸ್ ಈಕ್ವಲ್ ಟು 360. ಏನಕ್ಕಂದ್ರೆ ಸಮ್ ಆಫ್ ಆಲ್ ಆಂಗಲ್ಸ್ ಇನ್ ಕ್ವಾಡ್ರಿಲ್ಯಾಟರಲ್ ಇಸ್ 360 ಡಿಗ್ರಿ. ಸೊ A plus angle MPN is equal to 180 degree. This is first equation. In triangle MPN. So MPN ಈ triangle ಅಲ್ಲಿ R1 plus R2 plus angle MPN. R1 plus R2 plus this angle is equal to 180 degree. So from 1 and 2 ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ಕಂಬೈನ್ ಮಾಡಿದ್ರೆ ಎರಡು equations. Angle A, that is angle of prism, is equal to R1 plus R2. So next angle of deviation from triangle MQN. This is MQN. D is equal to, so this angle D, that is from exterior angle property, that is sum of all the interior angles. Andre I minus R1 ಈ angle E minus R2. ಸೊ ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ exterior angle, that is D ಸಿಗುತ್ತೆ. ಸೊ D is equal to ನೆಕ್ಸ್ಟ್ ರಿಅರೇಂಜ್ ಮಾಡೋಣ ಇಕ್ವೇಶನ್. R ಮೈನಸ್ ಕಾಮನ್ ತೆಗೆದ್ರೆ R1 plus R2. ಸೊ I plus E minus R1 plus R2. ಸೊ ಈ ಇಕ್ವೇಶನ್ R1 plus R2 ಅಂದ್ರೆ ಏನು, that is A. Therefore minimum angle of deviation is equal to I plus E minus A. Angle of deviation is dependent on angle of incidence. ಯಾಕಂದ್ರೆ I ಮೇಲೆ ಡಿಪೆಂಡ್ ಆಗಿದೆ and angle of the prism A ಮೇಲೆ ಡಿಪೆಂಡ್ ಆಗಿದೆ. And angle of deviation is same for two angle of incidence because of principle of reversibility of light. So angle of incidence ಎರಡು angle ಗಳಿಗೆ ಸೇಮ್ ಇರುತ್ತೆ. angle of deviation, angle of deviation is same for two angle of incidence. ಅಂದ್ರೆ ಎರಡು ಇನ್ಸಿಡೆಂಟ್ ಆಂಗಲ್ ಗಳಿಗೆ ಆಂಗಲ್ ಆಫ್ ಡಿವಿಯೇಷನ್ ಸೇಮ್ ಇರುತ್ತೆ. ಏನಕಂದ್ರೆ ಪ್ರಿನ್ಸಿಪಲ್ ಆಫ್ ರಿವರ್ಸಿಬಿಲಿಟಿ. ಸೊ ಪ್ರಿನ್ಸಿಪಲ್ ಆಫ್ ರಿವರ್ಸಿಬಿಲಿಟಿ ಅಂದ್ರೆ ಈಗ ಫಸ್ಟ್ ನಾವು ಲೈಟ್ ಈ ತರ ಪಾಸ್ ಮಾಡ್ತಿದ್ರೆ ಈ ಡೈರೆಕ್ಷನ್ ಹೋಗ್ತಾ ಇದೆ. ಅದೇ ನಾವು ಲೈಟ್ ನ ಇದ್ರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಏನಾದ್ರು ಪಾಸ್ ಮಾಡಿದ್ರೆ ಸೊ ಇಟ್ ರಿಟ್ರೇಸಸ್ ದಿ ಸೇಮ್ ಪಾತ್. ಈ ಫಸ್ಟ್ ಯಾವ ತರ ಡೈರೆಕ್ಷನ್ ಇತ್ತು ಅದೇ ಡೈರೆಕ್ಷನ್ ಅಲ್ಲೇ ವಾಪಸ್ ಹೋಗುತ್ತೆ. ದಿಸ್ ಇಸ್ ಪ್ರಿನ್ಸಿಪಲ್ ಆಫ್ ರಿವರ್ಸಿಬಿಲಿಟಿ ಆಫ್ ಲೈಟ್. ಸೊ ಆ ಟೈಮ್ ಅಲ್ಲಿ ಏನಾಯ್ತು, ದಿಸ್ ವಿಲ್ ಬಿ ಆಂಗಲ್ ಆಫ್ ಇನ್ಸಿಡೆನ್ಸ್. ಸೊ ಫಸ್ಟ್ ಟೈಮ್ ಅಲ್ಲಿ ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಇತ್ತು, ನೆಕ್ಸ್ಟ್ ಈ ಆಂಗಲ್ ಆಫ್ ಇನ್ಸಿಡೆನ್ಸ್ ಆಗುತ್ತೆ. ಸೊ ಫಾರ್ ಟೂ ಆಂಗಲ್ ಆಫ್ ಇನ್ಸಿಡೆನ್ಸ್ ದೇರ್ ಇಸ್ ಸೇಮ್ ಆಂಗಲ್ ಆಫ್ ಡಿವಿಯೇಷನ್. ನೆಕ್ಸ್ಟ್ ಮಿನಿಮಮ್ ಡಿವಿಯೇಷನ್. ಸೊ ಇಲ್ಲಿ ಏನ್ ಮಾಡ್ತೀವಿ ನಾವು, ಆಂಗಲ್ ಆಫ್ ಡಿವಿಯೇಷನ್ ಕಂಡಿದ್ವಿ. ನಾವು ಮಿನಿಮಮ್ ಡಿವಿಯೇಷನ್ ಯಾವಾಗ ಅಂತ ಕಂಡಿಡ, ವೆನ್ ದಟ್ ಈಸ್ I is equal to E. So angle of incidence is equal to angle of emergent and D is equal to D minimum, that is capital D ಅಂದ್ರೆ minimum deviation capital D. ಯಾವಾಗ ಮಿನಿಮಮ್ ಡಿವಿಯೇಷನ್ ಆಗುತ್ತೆ ಅಂದ್ರೆ when R1 is equal to R2 that is equal to R. So at minimum deviation light ray inside the prism will be parallel to the base. So light ray ಒಳಗಡೆ ಇರೋದು ಬೇಸ್ ಗೆ ಪ್ಯಾರಲಲ್ ಆಗಿದ್ದಾಗ ಮಿನಿಮಮ್ ಡಿವಿಯೇಷನ್ ಆಗುತ್ತೆ. At that time A is equal to 2R, ಯಾಕಂದ್ರೆ R1 is equal to R2. Therefore A is equal to 2R and R is equal to A by 2. And D is equal to I plus E minus A. ಇದರಿಂದ D is equal to I plus E minus A. So D plus A which is equal to 2I and I is equal to A plus D by 2. So ಏನಕಂದ್ರೆ I also is equal to E ಅಂತ ಹೇಳಿದೀವಿ. So ಈ ಕೇಸ್ ಅಲ್ಲಿ ಮಾತ್ರ ಮಿನಿಮಮ್ ಡಿವಿಯೇಷನ್ ನಮ್ಗೆ ನೋಡ್ಲಿಕ್ಕೆ ಸಿಗೋದು. And from Snell's law, that is N1 sin I is equal to N2 sin R. ಇದನ್ನ ಕೆಳಗಡೆ ಕಳಿಸಿದ್ರೆ N21 is equal to sin I by sin R. So ಇಲ್ಲಿಂದ I ಏನು, that is A plus D by 2 and R ಅಂದ್ರೆ A by 2. For small angle prism, so small angle prism ಗೆ sin theta is theta. So ಹಂಗೆ ನಾವು ಏನಾದ್ರು ಬರ್ಕೊಂಡ್ರೆ sin theta that is theta ಅಂದ್ರೆ A plus D by 2 by A by 2 2 ಕ್ಯಾನ್ಸಲ್ ಆಗಿ A into N21 is equal to A plus D. But then minimum angle of deviation ಯಾವಾಗ, that is N21 minus 1 into A. It depends on angle of prism. So minimum deviation ಎಷ್ಟು ಅಂತ ಕೇಳಿದ್ರೆ ನಾವು ಏನು ಮಾಡಬೇಕು, N21 minus 1 into A ಮಾಡಬೇಕು. ನೆಕ್ಸ್ಟ್ dispersion of light. ಸೊ ನಾವು ಇಂಟರ್ಫಿಯರೆನ್ಸ್ ನೋಡಿದ್ವಿ, ಈಗ ಡಿಸ್ಪರ್ಷನ್ ನೋಡೋಣ. ಸೊ ವಾಟ್ ಇಸ್ ಡಿಸ್ಪರ್ಷನ್ ಆಫ್ ಲೈಟ್? ದ ಸ್ಪ್ಲಿಟಿಂಗ್ ಆಫ್ ವೈಟ್ ಲೈಟ್ ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಇಸ್ ಕಾಲ್ಡ್ ಡಿಸ್ಪರ್ಷನ್. ಸೊ ವೈಟ್ ಲೈಟ್ ಇದ್ರೆ ಅದರಲ್ಲಿ ಕಲರ್ಸ್ ಇರುತ್ತೆ. ಸೊ ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಅಂದ್ರೆ ಪ್ರತಿ ಕಲರ್, ವೈಟ್ ಲೈಟ್ ಎಲ್ಲಾ ಕಲರ್ಸ್ ಗಳು ಸೇರಿದ್ರೆ ನಮಗೆ ವೈಟ್ ಲೈಟ್ ಆಗಿ ಕಾಣುತ್ತೆ. ಸೊ ಎಲ್ಲಾ ಕಲರ್ ನ ಸಪರೇಟ್ ಆಗೋ ಪ್ರೋಸೆಸ್ ಏನಂತ ಕರೀವಿ, ಡಿಸ್ಪರ್ಷನ್ ಅಂತ ಕರಿತೀವಿ. ಸೊ ದೀಸ್ ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಫಾರ್ಮಿಂಗ್ ಕಂಟಿನ್ಯೂಸ್ ಪ್ಯಾಟರ್ನ್. ಸೊ ಏನಾದ್ರು ಕಲರ್ಸ್ ಕಂಟಿನ್ಯೂಸ್ ಪ್ಯಾಟರ್ನ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಸ್ಪೆಕ್ಟ್ರಮ್.
ನೆಕ್ಸ್ಟ್ ರೀಸನ್ ಫಾರ್ ಡಿಸ್ಪರ್ಷನ್. ಸೊ ರೀಸನ್ ಏನು, ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಲ್ಯಾಂಬ್ಡಾ. ಇದು ನಮ್ಗೆ ಗೊತ್ತಿರೋದು ರಿಫ್ರಾಕ್ಟಿವ್ ಇಂಡೆಕ್ಸ್ ಮತ್ತೆ ಲ್ಯಾಂಬ್ಡಾ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಆಗಿರುತ್ತೆ ಅಂತ. ಆಸ್ ಎ ರಿಸಲ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ ವೈಲೆಟ್ ಇಸ್ ಹೈಯೆಸ್ಟ್ ಅಂಡ್ ಲೋಯೆಸ್ಟ್ ಇಸ್ ರೆಡ್. ಸೊ ವೇವ್ ಲೆಂತ್ ಹೈಯೆಸ್ಟ್ ಇರೋದು ಯಾವುದಕ್ಕೆ, ದಟ್ ಈಸ್ ಫಾರ್ ರೆಡ್ ಲೈಟ್, ಅಂಡ್ ವೇವ್ ಲೆಂತ್ ಕಡಿಮೆ ಇರೋದು ಯಾವುದಕ್ಕೆ, ವೈಲೆಟ್ ಗೆ. ಬಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಪೋಸಿಟ್ ಆಗಿರುತ್ತೆ. ದೇರ್ ಫೋರ್ ಇಲ್ಲೇನಾಗುತ್ತೆ, ಲೈಟ್ ನ ನಾವು ವೈಟ್ ಲೈಟ್ ನ ಪಾಸ್ ಮಾಡಿದಾಗ ಹೊರಗಡೆ ಬರ್ಬೇಕಾದ್ರೆ ಯಾವುದು ವೇವ್ ಲೆಂತ್ ಜಾಸ್ತಿ ಇರುತ್ತೋ ಕಡಿಮೆ ಡಿಫ್ಲೆಕ್ಟ್ ಆಗುತ್ತೆ. ಬಟ್ ಯಾವುದು ಕಡಿಮೆ ವೇವ್ ಲೆಂತ್ ಇದ್ದಿದ್ದು ಜಾಸ್ತಿ ಡಿಫ್ಲೆಕ್ಟ್ ಆಗುತ್ತೆ, ಜಾಸ್ತಿ ವೇವ್ ಲೆಂತ್ ಇದ್ದು ಕಡಿಮೆ ಡಿಫ್ಲೆಕ್ಟ್ ಆಗುತ್ತೆ. ಸೊ ಈ ಪಾತ್ ನೋಡಿ, ಈ ಪಾತ್ ಸ್ಟ್ರೇಟ್ ಲೈನ್, ಈ ಪಾತ್ ಇತ್ತು, ಬಟ್ ಇಲ್ಲಿಂದ ಡಿವಿಯೇಷನ್ ಏನಿದೆ, ಇದು ಕಡಿಮೆ ಇದೆ, ಬಟ್ ವೈಲೆಟ್ ಜಾಸ್ತಿ ಇದೆ. ಸೊ ದಿಸ್ ಈಸ್ ದ ರೀಸನ್. ಏನಕ್ಕಂದ್ರೆ ನಾವು ವೇವ್ ಲೆಂತ್ ಗಳ ಮೇಲೆ ಡಿವಿಯೇಷನ್ ಆಗ್ತಾ ಇರೋದ್ರಿಂದ ಲೈಟ್ ನಮ್ಗೆ ಏನಾಗುತ್ತೆ, ಲೈಟ್ ಇಲ್ಲಿ ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. As a result, white light deviates the most ಈ ತರ and then the red light. So thereby splitting up of white light. So ಈ ತರ ಏನಾಗುತ್ತೆ, white light split ಆಗಿ ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಹೊರಗಡೆ ಬರುತ್ತೆ. ನೆಕ್ಸ್ಟ್ Relic scattering. So Relic scattering ಅಂದ್ರೆ ಏನು, ಅಕಾರ್ಡಿಂಗ್ ಟು Relic, if the size of the particle is very very small, so ಯಾವಾಗಾದ್ರೂ ಪಾರ್ಟಿಕಲ್ ತುಂಬಾ ಕಡಿಮೆ ಇದ್ರೆ ಕಂಪೇರ್ ಟು ವೇವ್ ಲೆಂತ್, ಸೊ ಲೈಟ್ ನ ವೇವ್ ಲೆಂತ್ ಅಷ್ಟು ಕಡಿಮೆ ಇದ್ರೆ ಪಾರ್ಟಿಕಲ್, ದೆನ್ ದ ಇಂಟೆನ್ಸಿಟಿ ಆಫ್ ಸ್ಕ್ಯಾಟರಿಂಗ್, ಸೊ ಸ್ಕ್ಯಾಟರಿಂಗ್ ಆಗುವಂತ ಇಂಟೆನ್ಸಿಟಿ ಅಂದ್ರೆ ಪಾರ್ಟಿಕಲ್ ಮೇಲೆ ಬಿದ್ದು ವೇವ್ ಅಲ್ಲಿ ಆ ಕಡೆ ಸ್ಕ್ಯಾಟರ್ ಆಗುತ್ತೆ. ಸೊ ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫೋರ್ತ್ ಪವರ್ ಆಫ್ ವೇವ್ ಲೆಂತ್. ಸೊ ಇಂಟೆನ್ಸಿಟಿ ಎಷ್ಟಿರುತ್ತೆ ಅಂದ್ರೆ ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫೋರ್ತ್ ಪವರ್ ಆಫ್ ವೇವ್ ಲೆಂತ್, ಲೈಟ್ ನ ವೇವ್ ಲೆಂತ್. ಇಫ್ ಎ ಗ್ರೇಟರ್ ದೆನ್ ಲ್ಯಾಂಬ್ಡಾ, ಸೊ ಆ ಪಾರ್ಟಿಕಲ್ ಸೈಜ್ ಏನಾದ್ರು ಲ್ಯಾಂಬ್ಡಾಗಿಂತ ಜಾಸ್ತಿ, ತುಂಬಾ ಜಾಸ್ತಿ ಇದ್ರೆ ದೆನ್ ಎಲ್ಲಾ ಕಲರ್ಸ್ ಈಕ್ವಲ್ ಆಗಿ ಸ್ಕ್ಯಾಟರ್ ಆಗುತ್ತೆ, ಸಪರೇಟ್ ಆಗಿ ಒಂದು ಕಲರ್ ಸ್ಕ್ಯಾಟರ್ ಆಗಲ್ಲ. ಸೊ ಬ್ಲೂ ಸ್ಕೈ, ನಮಗೆ ಆಕಾಶ ಏನಕ್ಕೆ ಬ್ಲೂ ಕಾಣುತ್ತೆ, ಇದನ್ನ ಸ್ಕ್ಯಾಟರಿಂಗ್ ಆಫ್ ಲೈಟ್, ಇದನ್ನ ಯಾರು ಎಕ್ಸ್ಪ್ಲೇನ್ ಮಾಡಿದ್ರು ಫಿನಾಮಿನಾ, ನಿಮ್ಗೆಲ್ಲರೂ ಗೊತ್ತಿರಬಹುದು, ದಟ್ ಈಸ್ ಸರ್ ಸಿ ವಿ ರಾಮನ್. ದಿ ಅಟ್ಮಾಸ್ಫಿಯರ್ ಕನ್ಸಿಸ್ಟ್ ಆಫ್ ದ ಪಾರ್ಟಿಕಲ್ ಎ ವೆರಿ ವೆರಿ ಲೆಸ್ ದೆನ್ ಲ್ಯಾಂಬ್ಡಾ. ಏನಕ್ಕಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿ ತುಂಬಾ ಸಣ್ಣ ಸಣ್ಣ ಪಾರ್ಟಿಕಲ್ಸ್, ಮೈನ್ಯೂಟ್ ಪಾರ್ಟಿಕಲ್ಸ್ ಇರುತ್ತೆ. ಸೊ ವೈಟ್ ಲೈಟ್ ವೈಟ್ ಲೈಟ್ ನ ವೇವ್ ಲೆಂತ್ ಗಿಂತ ತುಂಬಾ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇರುತ್ತೆ. ದೇರ್ಫೋರ್ ದ ಪಾರ್ಟಿಕಲ್ ಇನ್ ಅಟ್ಮಾಸ್ಫಿಯರ್ ಸ್ಕ್ಯಾಟರ್ ಬ್ಲೂ ಲೈಟ್ ಇನ್ ಆಲ್ ಡೈರೆಕ್ಷನ್. ಸೊ ಈ ಅಟ್ಮಾಸ್ಫಿಯರ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಪಾರ್ಟಿಕಲ್ಸ್ ಏನಾಗುತ್ತೆ, ಬ್ಲೂ ಲೈಟ್ ನ ಸ್ಕ್ಯಾಟರ್ ಮಾಡ್ತಾರೆ ಅಕಾರ್ಡಿಂಗ್ ಟು ರೇಲಿಕ್ ಸ್ಕ್ಯಾಟರಿಂಗ್. ಹೆನ್ಸ್ ದ ಸ್ಕೈ ಇಸ್ ಬ್ಲೂ, ಅದಕ್ಕೆ ನಮಗೆ ಆಕಾಶ ತುಂಬಾ ಬ್ಲೂ ಕಲರ್ ಕಾಣುತ್ತೆ. ದೆನ್ ವೈಟ್ ಕ್ಲೌಡ್ಸ್. ಸೊ ಕ್ಲೌಡ್ಸ್ ಯಾಕೆ ಬೆಳ್ಳಗೆ ಕಾಣುತ್ತೆ, ಸೈಜ್ ಆಫ್ ದ ವಾಟರ್ ಮಾಲಿಕ್ಯೂಲ್ಸ್ ಇನ್ ದ ಕ್ಲೌಡ್ ಇಸ್ ವೆರಿ ವೆರಿ ಗ್ರೇಟರ್. ಸೊ ವೇವ್ ಲೆಂತ್ ಗಿಂತ, ಲೈಟ್ ನ ವೇವ್ ಲೆಂತ್ ಗಿಂತ ವಾಟರ್ ಮಾಲಿಕ್ಯೂಲ್ಸ್ ತುಂಬಾ ದೊಡ್ಡದಿರುತ್ತೆ, ಅದಕ್ಕೆ ಎಲ್ಲಾ ಲೈಟ್ ಎಲ್ಲಾ ಕಲರ್ ಈಕ್ವಲ್ ಆಗಿ ಸ್ಪ್ರೆಡ್ ಆಗೋದ್ರಿಂದ ನಮಗೆ ಅದು ವೈಟ್ ಲೈಟ್, ಸೊ ವೈಟ್ ಕಲರ್ ಆಗಿ ಕಾಣುತ್ತೆ. ನೆಕ್ಸ್ಟ್ ಫಾರ್ಮೇಶನ್ ಆಫ್ ರೇನ್ಬೋ. ಸೊ ರೇನ್ಬೋ ಹೇಗೆ ಫಾರ್ಮ್ ಆಗೋದು, ಕಂಡೀಷನ್ ಫಾರ್ ರೇನ್ಬೋ. ಫಸ್ಟ್ ರೇನ್ಬೋ ನೋಡ್ಬೇಕಂದ್ರೆ ಕಂಡೀಷನ್ ಇದೆ, ಒಂದು ಸನ್ ಶುಡ್ ಬಿ ಬಿಹೈಂಡ್ ದ ಅಬ್ಸರ್ವರ್. ಸೊ ಇದು ಅಬ್ಸರ್ವರ್ ಅಂದ್ರೆ ಅವನ ಹಿಂದ್ಗಡೆ ಸೂರ್ಯ ಇರಬೇಕು, ಮುಂದ್ಗಡೆ ರೇನಿಂಗ್ ಆಗ್ತಾ ಇರಬೇಕು, ಇಟ್ ಶುಡ್ ಬಿ ರೇನಿಂಗ್ ಆನ್ ಅದರ್ ಸೈಡ್. ಸೊ ಫಸ್ಟ್ ಪ್ರೈಮರಿ ರೇನ್ಬೋ ನಾವು ಯಾವಾಗಲೂ ಒಂದೇ ನೋಡಿದೀವಿ, ಬಟ್ ಆಕ್ಚುಲಿ ಎರಡು ರೇನ್ಬೋ ಇರುತ್ತೆ, ಒಂದು ಪ್ರೈಮರಿ ರೇನ್ಬೋ, ಇನ್ನೊಂದು ಸೆಕೆಂಡರಿ ರೇನ್ಬೋ. ಈ ತರ ಇದು ಪ್ರೈಮರಿ, ದಿಸ್ ಇಸ್ ಸೆಕೆಂಡರಿ. ಇಟ್ ಹ್ಯಾಸ್ ಔಟ್ಸೈಡ್ ಪ್ರೈಮರಿ ರೇನ್ಬೋಗೆ ಹೊರಗಡೆ ರೆಡ್ ಇರುತ್ತೆ, ಒಳಗಡೆ ವೈಲೆಟ್ ಇರುತ್ತೆ. ಈ ತರ ಹೊರಗಡೆ ರೆಡ್ ಇದೆ, ಒಳಗಡೆ ವೈಲೆಟ್. ಸೊ ದಿಸ್ ಇಸ್ ಪ್ರೈಮರಿ ರೇನ್ಬೋ. It takes place after 2 refraction and 1 total internal reflection from the droplet. So ಮಳೆ ಹನಿಯಿಂದ 2 ರಿಫ್ರಾಕ್ಷನ್, 2 ಸರಿ ರಿಫ್ರಾಕ್ಷನ್ ಆಗ್ತಾ ಇದೆ, ಬಟ್ ಒಂದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇದೆ. ಸೊ ದಿಸ್ ಹ್ಯಾಪನ್ಸ್ ವೆನ್, ಯಾವಾಗ ಅಂದ್ರೆ 2 ರಿಫ್ರಾಕ್ಷನ್, ಒಂದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆದಾಗ ಡ್ರಾಪ್ ಅಲ್ಲಿ ಪ್ರೈಮರಿ ರೇನ್ಬೋ ನಮಗೆ ಕಾಣುತ್ತೆ. ರೆಡ್ ಈಸ್ ಅಬ್ಸರ್ವ್ಡ್ ಅಟ್ ಅನ್ ಆಂಗಲ್ 42 ಅಂಡ್ ವೈಲೆಟ್ ಅಟ್ 40 ಡಿಗ್ರಿ. ಸೊ ರೆಡ್ ನ ಆಂಗಲ್ ಎಷ್ಟು ಅಂದ್ರೆ 42 ಡಿಗ್ರಿ ಅಂಡ್ ವೈಲೆಟ್ ಅಟ್ 40 ಡಿಗ್ರಿ. ನಾವು ಈ ಡೈರೆಕ್ಷನ್ ಅಲ್ಲಿ, ಈ ಆಂಗಲ್ ಅಲ್ಲಿ ನೋಡಿದಾಗ ನಮಗೆ ಈ ಕಲರ್ ಗಳು ಕಾಣುತ್ತೆ. ನೆಕ್ಸ್ಟ್ ಪ್ರೈಮರಿ ರೇನ್ಬೋ ಆರ್ ಫೈಂಟರ್ ದೆನ್ ಸೆಕೆಂಡರಿ. ಸೊ ಪ್ರೈಮರಿ ರೇನ್ಬೋ ಆಲ್ಮೋಸ್ಟ್ ಸ್ವಲ್ಪ ಫೈಂಟ್ ಇರುತ್ತೆ, ಸೆಕೆಂಡರಿಗಿಂತ. ಫೈಂಟ್ ಅಂದ್ರೆ ಸ್ವಲ್ಪ ಕಡಿಮೆ ಕಾಣೋದು. ದ ಇನ್ಸೈಡ್ ಆಫ್ ದ ರೇನ್ಬೋ ಇಸ್ ವೈಟ್. ಸೊ ರೇನ್ಬೋ ಒಳಗಡೆ ವೈಟ್ ಕಲರ್ಫುಲ್ ವೈಟ್ ಲೈಟ್. ಬೋತ್ ದ ಪ್ರೈಮರಿ ಅಂಡ್ ಸೆಕೆಂಡರಿ ರೇನ್ಬೋ ಆರ್ ಸರ್ಕ್ಯುಲರ್ ಇನ್ ಶೇಪ್. ಸೊ ಎರಡೂ ರೇನ್ಬೋಸ್ ಸರ್ಕಲ್ ಆಗಿರುತ್ತೆ, ಬಟ್ ನಾವು ಕೆಳಗಡೆಯಿಂದ ನೋಡೋದ್ರಿಂದ ನಮ್ಗೆ ಏನ್ ಕಾಣುತ್ತೆ, ಬರೀ ಹಾಫ್ ಕಾಣುತ್ತೆ. ಬಟ್ ನೀವು ನೆಟ್ ಅಲ್ಲೆಲ್ಲ ಪಿಕ್ಚರ್ಸ್ ನೋಡಬಹುದು, ಹೆಲಿಕಾಪ್ಟರ್ ಇಂದ ಮೇಲ್ಗಡೆಯಿಂದ ಶೂಟ್ ಮಾಡಿರ್ತಾರೆ ಸಮ್ ಪಿಕ್ಚರ್ಗಳು. ಆ ಪಿಕ್ಚರ್ಗಳು ಹೇಗೆ ಕಾಣುತ್ತೆ ಅಂದ್ರೆ ಕಂಪ್ಲೀಟ್ ಸರ್ಕಲ್ ರೇನ್ಬೋ. ನೆಕ್ಸ್ಟ್ ದ ಸ್ಪೇಸ್ ಬಿಟ್ವೀನ್ ದ ಪ್ರೈಮರಿ ಅಂಡ್ ಸೆಕೆಂಡರಿ ರೇನ್ಬೋ ಇಸ್ ಕಾಲ್ಡ್ ಎಸ್ ಡಾರ್ಕ್ ಅಲೆಕ್ಸಾಂಡರ್ ಡಾರ್ಕ್ ಬ್ಯಾಂಡ್. ಸೊ ಈ ಎರಡು ಸ್ಪೇಸ್ ನಡುವೆ ಏನಿದೆ, ಪ್ರೈಮರಿ ಸೆಕೆಂಡರಿ ರೇನ್ಬೋ ನಡುವೆ, ದಿಸ್ ಇಸ್ ಕಾಲ್ಡ್ ಎಸ್ ಅಲೆಕ್ಸಾಂಡರ್ ಡಾರ್ಕ್ ಬ್ಯಾಂಡ್.
ನೆಕ್ಸ್ಟ್ ಸೆಕೆಂಡರಿ ರೇನ್ಬೋ. ಸೊ ಸೆಕೆಂಡರಿ ರೇನ್ಬೋ ಅಂದ್ರೆ ಇಟ್ ಇಸ್ ವೈಲೆಟ್ ಆನ್ ದ ಔಟ್ಸೈಡ್ ಅಂಡ್ ರೆಡ್ ಡಸ್ ಇನ್ಸೈಡ್. ಸೊ ಹೊರಗಡೆ ವೈಲೆಟ್, ಒಳಗಡೆ ರೆಡ್ ಇರುತ್ತೆ. ದಿ ಲೈಟ್ ಅಂಡರ್ಗೋಸ್ 2 ರಿಫ್ರಾಕ್ಷನ್ ಅಂಡ್ 2 ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಇದರಲ್ಲಿ 2 ರಿಫ್ರಾಕ್ಷನ್ ಮತ್ತೆ 2 ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. And the violet makes angle 53 degree. So violet angle 53 degree, red makes angle 50 degree to sunlight. So friends, this is end of chapter 9. Thank you.